ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಂಬಿಕೆಯು ನಮ್ಮನ್ನು ರಾಜವಂಶಕ್ಕೆ ಅರ್ಹಗೊಳಿಸುತ್ತದೆ. ಈ ದಿನದ ದೇವರ ವಾಕ್ಯ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ಇಬ್ರಿಯರಿಗೆ 11ನೇ ಅಧ್ಯಾಯ 1ನೇ ವಚನ. ತಮ್ಮಲ್ಲಿ ತಾವು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದರೂ ದೇವರ ವಾಕ್ಯವನ್ನು ನಂಬಿದವರು ಲೋಕದ ಬಲವನ್ನು ಎಷ್ಟೋ ಬಾರಿ ಎದುರಿಸಿ ಅಚಲರಾಗಿ ನಿಂತಿದ್ದಾರೆ. ಹೃದಯದಲ್ಲಿ ಶುದ್ಧನೂ ಜೀವನದಲ್ಲಿ ಪವಿತ್ರನೂ ಆಗಿದ್ದ ಹನೋಕನು ಈ ಭ್ರಷ್ಟ ಪೀಳಿಗೆಯ, ಅಪಹಾಸ್ಯ ಮಾಡುವ ಪೀಳಿಗೆಯ ವಿರುದ್ಧ ನಿಂತು ನೀತಿಯ ಜಯದಲ್ಲಿ ತನ್ನ ನಂಬಿಕೆಯನ್ನು ದೃಢವಾಗಿ ಹೊಂದಿದ್ದನು, ಹಿಡಿದಿದ್ದನು. ತಮ್ಮ ಕಾಲದ ಮನುಷ್ಯರ ವಿರುದ್ಧ, ಅಂದರೆ ದೈಹಿಕ ಮತ್ತು ಮಾನಸಿಕ ಶಕ್ತಿಯಲ್ಲಿ ಬಲಾಢ್ಯರು, ನೈತಿಕತೆಯಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದ್ದ ಮನುಷ್ಯರ ವಿರುದ್ಧ ನೋಹ ಮತ್ತು ಅವನ ಮನೆಯವರು ಎಷ್ಟು ದೃಢವಾಗಿದ್ದರು. ಅಸಹಾಯಕರು, ದಾಸತ್ವದಲ್ಲಿದ್ದ ದೊಡ್ಡ ಜನಸಮೂಹವಾಗಿದ್ದ ಇಸ್ರಾಯೇಲ್ ಮಕ್ಕಳು ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠ ರಾಜ್ಯದ ಬಲಿಷ್ಠ ರಾಜನ ವಿರುದ್ಧ ಕೆಂಪು ಸಮುದ್ರದ ಹತ್ತಿರ ಅಚಲರಾಗಿದ್ದರಲ್ಲವೇ? ರಾಜನಾಗಿ ಸ್ಥಾಪಿತನಾಗಿದ್ದ ಸೌಲನ ವಿರುದ್ಧ ಕುರಿ ಕಾಯುವ ಹುಡುಗನಾಗಿದ್ದ, ಸಿಂಹಾಸನದ ವಾಗ್ದಾನವನ್ನು ದೇವರಿಂದ ಹೊಂದಿದ್ದ ದಾವೀದನು ತನ್ನ ನಂಬಿಕೆಯನ್ನು ದೃಢವಾಗಿ ಇರಿಸಿಕೊಳ್ಳಲು ಒಲವು ತೋರಿದ್ದನಲ್ಲವೇ? ಶದ್ರಕ್ ಮತ್ತು ಅವನ ಜೊತೆಗಾರರು ಬೆಂಕಿಯ ಆವಿಗೆಯಲ್ಲಿ ಸಿಂಹಾಸನಾರೂಢನಾಗಿದ್ದ ನೆಬೂಕದ್ನೆಚ್ಚರನ ವಿರುದ್ಧ, ರಾಜ್ಯದ ಉನ್ನತ ಸ್ಥಾನಗಳಲ್ಲಿದ್ದ ಶತ್ರುಗಳ ವಿರುದ್ಧ ಸಿಂಹಗಳ ಗವಿಯಲ್ಲಿದ್ದ ದಾನಿಯೇಲನು, ರೋಮನ್ನರ ಅಧಿಕಾರಿಗಳನ್ನು ತಮ್ಮ ಚಿತ್ತದಂತೆ ನಡೆದುಕೊಳ್ಳಬೇಕೆಂದು ಒತ್ತಾಯಿಸಿದ ಯಹೂದಿ ಯಾಜಕರು ಮತ್ತು ಅಧಿಕಾರಿಗಳ ವಿರುದ್ಧ ಯೇಸುಕ್ರಿಸ್ತನು, ಲೋಕ ಸಾಮ್ರಾಜ್ಯದ ದಬ್ಬಾಳಿಕೆಗಾರನಾದ ನೀರೋ ರಾಜನ ವಿರುದ್ಧ ಸರಪಳಿಯಲ್ಲಿ ಬಂಧಿತನಾಗಿ ಅಪರಾಧಿಯ ಮರಣವನ್ನು ಹೊಂದಿದ ಪೌಲನು. ಇಂತಹ ಉದಾಹರಣೆಗಳು ಸತ್ಯವೇದದಲ್ಲಿ ಮಾತ್ರವಲ್ಲ, ಮಾನವ ಪ್ರಗತಿಯ ಪ್ರತಿಯೊಂದು ಘಟ್ಟದಲ್ಲೂ ದಾಖಲಾಗಿ ಇರುವ ಉದಾಹರಣೆಗಳು ಹೇರಳವಾಗಿ ಕಂಡುಬರುತ್ತದೆ. ವಾಂಡೋಯಿಸರು ಮತ್ತು ಹ್ಯುಗೆನಾಟರು, ವಿಕ್ಲಿಫ್ ಮತ್ತು ಹಸ್, ಜೆರೋಮ್ ಮತ್ತು ಲೂಥರನು, ಟಿಂಡೇಲ್ ಮತ್ತು ನಾಕ್ಸನು, ಜಿನ್ಜಿಡಾರ್ಫ್ ಮತ್ತು ವೆಸ್ಲಿ, ಹೀಗೆ ಅಸಂಖ್ಯಾತರು ಮಾನವ ಬಲ ಮತ್ತು ದುಷ್ಟತನವನ್ನು ಬೆಂಬಲಿಸುವ ನೀತಿಯ ವಿರುದ್ಧವಿದ್ದು ದೇವರ ವಾಕ್ಯದ ಶಕ್ತಿಗೆ ಸಾಕ್ಷಿಗಳಾಗಿದ್ದಾರೆ. ಇವರು ತಾನೇ ಲೋಕದ ನಿಜವಾದ ಉದಾತ್ತ ಜನರಾಗಿದ್ದಾರೆ. ಇದು ಅವರ ರಾಜವಂಶದ ವಂಶಾವಳಿಯಾಗಿದೆ. ಈ ವಂಶಾವಳಿಯಲ್ಲಿ ಇಂದಿನ ಯುವಕರು ತಮ್ಮ ಸ್ಥಾನಗಳನ್ನು ಹೊಂದಿಕೊಳ್ಳಲು ಕರೆಯಲ್ಪಟ್ಟಿದ್ದಾರೆ. ಜೀವನದ ದೊಡ್ಡ ವ್ಯವಹಾರಗಳಲ್ಲಿ ಮಾತ್ರವಲ್ಲ, ಅತಿ ಸಣ್ಣದರಲ್ಲಿಯೂ ನಂಬಿಕೆಯ ಅಗತ್ಯವಿದೆ. ನಮ್ಮ ಎಲ್ಲ ದೈನಂದಿನ ಆಸಕ್ತಿಗಳು ಮತ್ತು ಕೆಲಸಗಳಲ್ಲಿಯೂ ಸಹ ದೇವರ ನೆಲೆಗೊಂಡಿರುವ ಬಲವು ನಮ್ಮ ಸ್ಥಿರವಾದ ನಂಬಿಕೆಯ ಮೂಲಕ ನಮಗೆ ಅಧಿಕೃತವಾಗಿ ದೊರೆಯುತ್ತದೆ. ಅಂಜುಬುರುಕ ಮಗುವು ತನ್ನ ಜೀವನವನ್ನು ಹೊರೆತುಂಬಿದ ಜೀವನವನ್ನಾಗಿ ಮಾಡಿಕೊಳ್ಳುತ್ತದೆ. ದೇವರ ಪ್ರಸನ್ನತೆಯ ಭಾವನೆಯು ಮಾತ್ರ ಆ ಭಯವನ್ನು ಹೋಗಲಾಡಿಸುತ್ತದೆ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎಂಬ ವಾಗ್ದಾನವನ್ನು ಅವನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲಿ. ಎಲೀಷಾ ಮತ್ತು ಅವನ ವೈರಿಗಳ ಸಶಸ್ತ್ರ ಸೈನ್ಯದ ನಡುವೆ ಪರಲೋಕ ದೂತರ ಪ್ರಬಲವಾದ ದಂಡು ಸುತ್ತುವರೆದಿದ್ದ ಅದ್ಭುತವಾದ ಕಥೆಯನ್ನು ಅವನು ಓದಲಿ. ಮರಣದಂಡನೆ ವಿಧಿಸಲ್ಪಟ್ಟು ಸೆರೆಮನೆಯಲ್ಲಿದ್ದ ಪೇತ್ರನಿಗೆ ದೇವರ ದೂತನು ಹೇಗೆ ಕಾಣಿಸಿಕೊಂಡನು? ಸಶಸ್ತ್ರ ಕಾವಲುಗಾರರು ಬೃಹತ್ ಕಬ್ಬಿಣದ ಬಾಗಿಲುಗಳು ಮತ್ತು ಅವುಗಳ ಅಗುಳಿಗಳು ಮತ್ತು ಬಲವಾದ ಸರಳುಗಳಿದ್ದ ಕಬ್ಬಿಣದ ದ್ವಾರವನ್ನು ದಾಟಿಸಿ ದೇವದೂತನು ದೇವರ ಸೇವಕನನ್ನು ಸುರಕ್ಷಿತವಾಗಿ ಹೇಗೆ ಮುನ್ನಡೆಸಿದನು ಎಂಬುದನ್ನು ಅವನು ಓದಲಿ. ಆಗ ದೇವರು ಮಾಡಿದ್ದಕ್ಕೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲದಂತೆ ನಂಬಿಕೆಯ ಹೃದಯಗಳು ಇರುವಲ್ಲೆಲ್ಲ ಅವರು, ಅಂದರೆ ನಂಬಿಕೆಯ ಹೃದಯವುಳ್ಳವರು, ತನ್ನ ಶಕ್ತಿಯ ಮಾರ್ಗವಾಗಬೇಕು
ಎಂದು ದೇವರು ಅವರ ಮೂಲಕ ಕೆಲಸ ಮಾಡುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.